ಊರುಗಳಲ್ಲಿ ಗುದ್ಲಿ ಪೂಜೆಯನ್ನ ಹಮ್ಮಿಕೊಂಡಿದ್ವಿ. ಕೋಡಳ್ಳಿ ಹೊಸೂರು, ಟಿ.ಎಸ್. ಕ್ಷೇತ್ರ, ಸಂಗಾಪುರ, ನರಹಳ್ಳಿ, ಆಮೇಲೆ ಮೇಣಾಗರದಲ್ಲಿ ಮಾಡಿದ್ವಿ. ಒಟ್ಟು 1,30,30,00,000 ವೆಚ್ಚದಲ್ಲಿ 2 ಅನುದಾನಗಳು. ಒಂದು ಏನ್ ಫ್ಲಡ್ ಅಲ್ಲಿ ನಾವು ಕೊಟ್ಟಿದ್ರು, ಅದರಲ್ಲಿ ಒಂದು ಸ್ವಲ್ಪ ಅನುದಾನ, ಅದ್ರ ಜೊತೆಗೆ ನಮ್ಗೆ ಮೇಲ್ಕೋಟೆಗೆ ಏನು ಅನುದಾನ ಕೊಟ್ಟಿದ್ರು, ವೈರ್ಮುಡಿಗೆ, ಅದರಲ್ಲಿ ಮಿಕ್ಕಿದ್ದಂತ ಒಂದಷ್ಟು ದುಡ್ಡಲ್ಲಿ ಈ ಸುತ್ತಮುತ್ತಲಿನ ಗ್ರಾಮಗಳಿಗೆಲ್ಲ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವೆರಡೂ ಕಂಬೈನ್ ಮಾಡಿ ಇವತ್ತು ಕಾಮಗಾರಿಯನ್ನ ಚಾಲನೆ ಕೊಡೋಕ್ಕೋಸ್ಕರ ಈ ಹಳ್ಳಿಗಳಲ್ಲಿ ಪೂಜೆ ಮಾಡಿದ್ದೀವಿ. ಸರ್, ಈಗ ಸಾಕಷ್ಟು ಗ್ರಾಮೀಣ ಪ್ರದೇಶದ ರಸ್ತೆಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ ನ್ಯಾಕುಲ ಕ್ಷೇತ್ರದಲ್ಲಿ. ಆ ನಿಟ್ಟಿನಲ್ಲಿ ತಾವು ಯಾವ ಕ್ರಮ ತಗೊಂಡಿದ್ದೀರಾ? ನೀವು ನೋಡ್ತಾ ಇದ್ರೆ ಈಗ ಇವತ್ತು ಮಾಡಿದೀವಿ, ನಾಳೆನೂ ಸುಂಕತಣ್ಣೂರು ಪಂಚಾಯತಿ 2 ಊರುಗಳನ್ನ ಬಿಟ್ಟು ಮಿಕ್ಕಿದ್ದೆಲ್ಲಾನು ಗ್ರಾಮೀಣ ಭಾಗದ ಅಭಿವೃದ್ಧಿ, ರಸ್ತೆಗಳು ಮತ್ತೆ ಮೋರಿಗಳು, ಇನ್ನೂ ಸುಮಾರು ದುಡ್ಡು ಬೇಕು. ಆ ಕೆಲಸಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀವಿ. PWD ರಸ್ತೆ ಮಾಮೂಲಿ ಅದು ಅನುದಾನ ಬಂದಾಗ, ಬಟ್ ಸ್ಪೆಷಲ್ ಆಗಿ ಏನು ಅನುದಾನ ಕೊಡ್ತಿದ್ದಾರೆ ಎಲ್ಲಾನು ಗ್ರಾಮೀಣ ಭಾಗದ ಏನು ರಸ್ತೆಗಳಿದೆ ಅದಕ್ಕೇನೆ ಮೀಸಲಾಗಿಟ್ಟು ನಾವು ಮಾಡ್ತಾ ಇದೀವಿ. ಸರ್ವೋದಯ ಪಕ್ಷ ಕಾಂಗ್ರೆಸ್ ಸರ್ಕಾರದ ಒಂದು ಭಾಗವಾಗಿದೆ. ರೆಗ್ಯುಲರ್ ಅನುದಾನವನ್ನು ಬಿಟ್ಟು ವಿಶೇಷವಾದ ಅನುದಾನಗಳು ಕೊಟ್ಟಿದ್ದಾರೆ ಸರ್. ಈಗ ಈ ವೈರ್ಮುಡಿಗೆ ಕಳೆದ 2 ವರ್ಷ 10 ಕೋಟಿ ಕೊಟ್ಟಿದ್ರು, ಅದಾದ್ಮೇಲೆ 3 ಕೋಟಿ ಕೊಟ್ರಿ ಈ ವರ್ಷ. ಅದು ಬಿಟ್ಟು ಬೇರೆ ಅನುದಾನಗಳು ಈಗ ನೀರಾವರಿಯಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಟೆಂಡರ್ ಪ್ರಾಸೆಸ್ ಅಲ್ಲಿ ನಡೀತಿದೆ. ಸೊ ಈ ತರ ಮೇಜರ್ ಆಗಿ ಈಗ ಮೈನರ್ ಇರಿಗೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಮೊನ್ನೆ ಪೂಜೆ ಮಾಡಿದ್ವಿ. ನಾಳೆನು 29 ಕೋಟಿ ಇದು ಒಂದು ಜಕ್ನಹಳ್ಳಿ ಭಾಗದ ಕದಲ್ಗೆರೆ ಅಲ್ಲಿ ಭಾಗಕ್ಕೆ 33-34 ಕೆರೆಗಳನ್ನ ಸೇರಿಸಿ ಅದನ್ನ ಅಭಿವೃದ್ಧಿ ಮಾಡಿದ್ವಿ. ನಾಳೆ ಬೆಳಿಗ್ಗೆ ಪುನಃ 5 ಕೋಟಿ ವೆಚ್ಚದಲ್ಲಿ ಸುಂಕತಣ್ಣೂರದು ಏನು ಬಿಟ್ಟೋಗಿದ್ದ ಕೆರೆಗಳೇನಿದ್ವು, ಕೆರೆಕಟ್ಟೆಗಳು, ಅದಕ್ಕೆ ಮಾಡಿದ್ವಿ. ಸೊ ಈ ತರ ಕುಡಿಯೋ ನೀರು ಸಮಸ್ಯೆ ಇದೆ. ಸುಮಾರು ಊರುಗಳಲ್ಲಿ ಈಗ ಎಷ್ಟೊಂದ್ ಕಡೆ ಬೋರ್ವೆಲ್ಗಳು ಡ್ರೈ ಆಗಿದೆ. ಅದಕ್ಕೆ ಕಂಟಿನ್ಯೂನ್ಸಿ ಕೊಟ್ಟಿದೀವಿ ಪ್ರತಿ PDOಗಳಿಗೂ. ಈಗ ಬೋರ್ವೆಲ್ ಕಾವೇರಿ ನೀರ್ ಸಮಸ್ಯೆ ಆದ್ರೆ ಲೋಕಲ್ ಅಲ್ಲಿ ಯಾವ ತರ ನಿರ್ವಹಣೆ ಮಾಡ್ಬೇಕು, ಅದ್ರ ಜೊತೆಗೆ ಲಾಸ್ಟ್ ರೆಸಾರ್ಟ್ ಆಗಿ ನಾವು ಬೋರ್ವೆಲ್ ಅಡಿಷನಲ್ ಬೇಕು ಅಂದ್ರೆ ಕೊಡ್ಸಕ್ಕೂ ಅನುದಾನಗಳನ್ನ ಇಟ್ಟಿದೀವಿ ಇದರಲ್ಲಿ. ಸೊ ಅದನ್ನ ನಿರ್ವಹಣೆ ಮಾಡ್ತಾ ಇದೀವಿ. KEBದು ಸಮಸ್ಯೆ, ಕುಡಿಯೋ ನೀರ್ ಸಮಸ್ಯೆ ಆಯ್ತು. ಸೊ ವಿದ್ಯುತ್ ಶಕ್ತಿ ಇದು ಅದ್ರದ್ದು ನಿರ್ವಹಣೆ ಮಾಡ್ತಾ ಇದೀವಿ. ನಿಮ್ಗೆ ಗೊತ್ತು, ಲಾಸ್ಟ್ ವೀಕ್ ಸುಮಾರು KEBದು ದೊಡ್ಡ ಸಮಸ್ಯೆ ಆಗಿತ್ತು. 2-3 ದಿನ ನೀರ್ ಕೊಡಕ್ಕಾಗಿರ್ಲಿಲ್ಲ IP ಸೆಟ್ಗಳಿಗೆ. ಅದ್ರ ಜೊತೆಗೆ ಬಿಸಿಲು ಜಾಸ್ತಿ ಇತ್ತು. ಸೊ ಅದಕ್ಕೆ ಇವಾಗ ಸರಿಪಡಿಸಿದೀವಿ. ಗಾಳಿ ಇದರಿಂದ ಸುಮಾರು ಕಂಬಗಳು ಬಿದ್ದಿದೆ. ಅದನ್ನು ಲೈನ್ ಗಳನ್ನ ಸರಿ ಮಾಡಿಸ್ತಾ ಇದೀವಿ. ಅಡಿಷನಲ್ ಸ್ಟೇಷನ್ ಗಳನ್ನ ಮಂಜೂರು ಮಾಡಿಸ್ತಾ ಇದೀವಿ. ಇನ್ನು ಬೇಬಿದ್ ಶುರು ಮಾಡ್ಬೇಕು. ಈಗ ಮೊನ್ನೆ ಚಿಕ್ಕನಹಳ್ಳಿ, ಈ ಭಾಗದಲ್ಲಿ ಚಿಕ್ಕನಹಳ್ಳಿ ಮಾಡಿದೀವಿ. ಇನ್ನೆರಡು ಆನ್ವಾಳಲ್ಲಿ ಒಂದು ಸ್ಟೇಷನ್ ಮಾಡಿಸ್ತಾ ಇದೀವಿ. ಅದಾದ್ಮೇಲೆ ಕೆನ್ನಾಳ ಹತ್ರ ಮಾಡಿಸ್ತಾ ಇದೀವಿ. ಸೊ ಇದೆಲ್ಲ ಕೆಪಾಸಿಟಿ ಜಾಸ್ತಿ ಆಯ್ತಾ ಇರೋದ್ರಿಂದ ನಾವು ಅಡಿಷನಲ್ ಏನೇನು ಅನುದಾನಗಳು ತಂದು ಮಾಡ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಕುಡಿಯುವ ಘಟಕಗಳು ಕೆಲವು ನಿಂತೋಗ್ಬಿಟ್ಟಿದೆ. ಸೊ ತಿಂಗಳಾಗಿದೆ ಈ ಊರಲ್ಲಿ ನಿಂತಾಗಿತ್ತು. ಇದಾದ್ದು ನೀವು ಹೇಳಿದ್ದು 100% ಕರೆಕ್ಟ್. ಸುಮಾರು ಕಡೆ ಅದೇನಾಗಿದೆ, ಹ್ಯಾಂಡ್ ಓವರ್ ತಗೋತಾರೆ, PDOಗಳು ಮ್ಯಾನೇಜ್ ಮಾಡ್ಬೇಕು. ಸುಮಾರು ಎಷ್ಟೊಂದ್ ಕಡೆ ಹ್ಯಾಂಡ್ ಓವರ್ ಆಗಿರಕ್ಕಿಲ್ಲ, ಕಾಂಟ್ರಾಕ್ಟರ್ ಮ್ಯಾನೇಜ್ ಮಾಡ್ತಾ ಇಲ್ಲ. ಇದು ನಿರ್ವಹಣೆ ಸರಿಯಾಗಿ ಆಯ್ತಾ ಇಲ್ಲ. ಎಲ್ಲಾ ಹಳ್ಳಿಗಳು ಈಗ ನಾವು ಎಲ್ಲಾ ಊರುಗಳಲ್ಲೂ ಶುರು ಮಾಡ್ತೀವಿ, ಅದು ಸರಿಯಾಗಿ ಕಂಟಿನ್ಯೂ ಆಯ್ತಾ ಇಲ್ಲ. ಏನಾಗಿದೆ ಅಂದ್ರೆ PDOಗಳ ಮೇಲೆ ಬರ್ತಾ ಇದಾರೆ. ಸುಳ್ಳು ಮಾಹಿತಿಗಳನ್ನ ಕೊಡ್ತಾರೆ ಅಧಿಕಾರಿಗಳು. ಅದೊಂದು ಹೇಳ್ದಂಗೆ ಅದನ್ನು ಮೊನ್ನೆ ಮೀಟಿಂಗ್ ಅಲ್ಲಿ ಅದನ್ನು ಏನು ಟಾಸ್ಕ್ ಫೋರ್ಸ್ ಮೀಟಿಂಗ್ ಅನ್ನ ಮಾಡಿದ್ವಿ. ಇದು ಎಕ್ಸಾಕ್ಟ್ಲಿ ಅದೇನೆ ಹೇಳಿದ್ವಿ. ಈಗ ನಾವೇನ್ ಹೇಳಿದ್ವಿ, ಪಂಚಾಯತಿ ಓನರ್ ಯಾರು? PDO. ಸೊ ಆ ಪಂಚಾಯತಿ ಓನರ್ ನೀವು ಜವಾಬ್ದಾರಿ ತಗೋಬೇಕು. ಮಿಕ್ಕಿದ್ದವರೆಲ್ಲ ನಾವೆಲ್ಲ ಸರ್ವಿಸ್ ಮಾಡ್ತೀವಿ. KEB ಸಮಸ್ಯೆ ಆಯ್ತಾ, ನಾವು ಬಂದು ಸರ್ವಿಸ್ ಮಾಡ್ತೀವಿ. ನೀರು ಸಮಸ್ಯೆ ಆಯ್ತಾ, ನಾವು ಬಂದು ಸರ್ವಿಸ್, ಬೇರೆ ಡಿಪಾರ್ಟ್ಮೆಂಟ್ಗಳು ಬಂದು. ಸೊ ಆತರ ಅವ್ರಿಗೆ ಹೇಳಿದೀವಿ. ಯಾಕಂದ್ರೆ ಅವ್ರಿಗೆ ಬಂದ್ ಮಾಡಿಲ್ಲ, ಇದೊಂದೇ ಅಲ್ಲ, ಎಲ್ಲಾ ಕಡೆನೂ ಅಷ್ಟೇ. ಅವ್ರು ಮಾಡ್ಬೇಕು. ಯಾರು ಓನರ್ಶಿಪ್ ತಗೊಳಕ್ಕೆ ರೆಡಿ ಆಗಿಲ್ಲ.